ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ 2026ನೇ ಸಾಲಿನ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅನ್ನು ಪ್ರಾರಂಭ ಮಾಡಿದೆ. ಈ ವರ್ಷ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕೆ ಏನೇನು ದಾಖಲೆಗಳು ಬೇಕಾಗ್ತದೆ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಏನಿದೆ ಹಾಗೂ ಅರ್ಜಿ ಸಲ್ಲಿಸಿದ ನಂತರ ಏನೇನು ಮಾಡಬೇಕು, ಡಾಕ್ಯುಮೆಂಟನ್ನು ಎಲ್ಲಿ ಕೊಡಬೇಕು, ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ನೀವು ಇದೇ ಮೊದಲ ಬಾರಿ ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ತರಹದ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೇವೆ, ಹಾಗಾಗಿ ನಿಮಗೆ ಇದರಿಂದ ತುಂಬ ಉಪಯೋಗ ಆಗಬಹುದು. ಓಕೆ, ವಿಡಿಯೋದಲ್ಲಿ ಮುಂದುವರಿಯೋಣ. ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಮಾಡೋದಕ್ಕೆ ಬೆಂಬಲಿಸುವುದಕ್ಕೋಸ್ಕರ ಈ ತರಹದ ವಿದ್ಯಾರ್ಥಿ ವೇತನಗಳನ್ನು ನೀಡುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆಯಿಂದ SC ST ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಬೆಂಬಲಿಸುವುದಕ್ಕೋಸ್ಕರ ವಿದ್ಯಾರ್ಥಿ ವೇತನವನ್ನು ನೀಡ್ತಿದ್ದಾರೆ. ಈ ವಿದ್ಯಾರ್ಥಿ ವೇತನ SLC, ಸೆಕೆಂಡ್ PUC, ಡಿಪ್ಲೊಮಾ, ಡಿಗ್ರಿ ಹಾಗೂ ವೃತ್ತಿಪರ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ಕೋರ್ಸ್ಗಳು ಹಾಗೆ ಹಲವಾರು ಶಿಕ್ಷಣಗಳಿಗೆ ಅನುಕೂಲ ಆಗ್ತದೆ. ಈ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಕೋರ್ಸ್ಗೆ ಅನುಗುಣವಾಗಿ ಕನಿಷ್ಠ 7,000ದಿಂದ ಗರಿಷ್ಠ 35,000 ಒಳಗೆ ವಿದ್ಯಾರ್ಥಿ ವೇತನ ನೀಡ್ತಾರೆ. ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಅಂತ ನೋಡೋದಾದ್ರೆ, SSLCಯಲ್ಲಿ 60ರಿಂದ 74.99 ಒಳಗಡೆ ಪರ್ಸೆಂಟೇಜ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ 7,000 ರೂಪಾಯಿ ಸಿಗ್ತದೆ. ಹಾಗೂ SSLCಯಲ್ಲಿ 75 ಮತ್ತು ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿವರೆಗೂ ಪ್ರೈಸ್ ಮನಿ ಸಿಗ್ತದೆ. ಹಾಗೆ ದ್ವಿತೀಯ PUC ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮಾ ವಿದ್ಯಾಭ್ಯಾಸದಲ್ಲಿ 60% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿವರೆಗೂ ವಿದ್ಯಾರ್ಥಿ ವೇತನ ಸಿಗ್ತದೆ. ಹಾಗೂ ಪದವಿ ಕೋರ್ಸ್ನಲ್ಲಿ 60%ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿವರೆಗೂ ವಿದ್ಯಾರ್ಥಿ ವೇತನ ಸಿಗ್ತದೆ. ಹಾಗೆ ಸ್ನಾತಕೋತ್ತರ ಕೋರ್ಸ್ಗಳು MA, MSc ಅಂತಹ ಇತ್ಯಾದಿ ಕೋರ್ಸ್ಗಳಿಗೆ 60ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ 30,000ವರೆಗೂ ವಿದ್ಯಾರ್ಥಿ ವೇತನ ಸಿಗ್ತದೆ. ಹಾಗೂ ವೃತ್ತಿಪರ ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗ್, ವೈದ್ಯಕೀಯ, ಕೃಷಿ ಅಂತಹ ಇತ್ಯಾದಿ ಕೋರ್ಸ್ಗಳಿಗೆ ಸೇರಿದಂತಹ ವಿದ್ಯಾರ್ಥಿಗಳು 60%ಗಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ 35,000 ವಿದ್ಯಾರ್ಥಿ ವೇತನ ಸಿಗ್ತದೆ. ಈ ಅರ್ಜಿ ಸಲ್ಲಿಸೋಕೆ ಏನೇನು ಅರ್ಹತೆಗಳಿರಬೇಕು ಅಂದರೆ, ಮೊದಲನೆಯದಾಗಿ ಅರ್ಜಿದಾರರು ಪರಿಶಿಷ್ಟ ಜಾತಿಯವರಾಗಿರ್ಬೇಕಾಗ್ತದೆ ಹಾಗೂ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲೇ ಉತ್ತೀರ್ಣರಾಗಿರಬೇಕು. ನಂತರ ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟ್ನಲ್ಲಿ 60 ಅಥವಾ ಅದಕ್ಕಿಂತ ಹೆಚ್ಚು ಶೇಕಡಾ ಅಂಕಗಳನ್ನು ಪಡೆದಿರಬೇಕು. CGPA ರೂಪದಲ್ಲಿ ಫಲಿತಾಂಶಗಳನ್ನು ಘೋಷಿಸಿದಂಥ ವಿದ್ಯಾರ್ಥಿಗಳಿಗೆ ಸಮಾನ ಶೇಕಡಾವಾರು 60 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳಾಗಿರಬೇಕು. ಹಾಗೂ ಕರ್ನಾಟಕದ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಯಲ್ಲಿ ಕೋರ್ಸನ್ನು ಪೂರ್ಣಗೊಳಿಸಿರಬೇಕಾಗಿರ್ತದೆ. ಕಡೆಗೆ ಸ್ಕಾಲರ್ಶಿಪ್ ಅವರಿಗೆ DBT ಮೂಲಕ ಪಾವತಿ ಮಾಡುವುದರಿಂದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಯನ್ನು ಅವರ ಆಧಾರ್ನೊಂದಿಗೆ ಲಿಂಕ್ ಮಾಡಿರಬೇಕು. ಇವಿಷ್ಟು ಮಾನದಂಡಗಳನ್ನು ನೋಡಿಕೊಂಡು ನಂತರ ಅರ್ಜಿ ಸಲ್ಲಿಸೋಕಡ್ಡಿಲ್ಲ. ಅರ್ಜಿ ಸಲ್ಲಿಸಲು ಅಗತ್ಯವಿರುವಂಥ ದಾಖಲೆಗಳೇನೆಂದರೆ, ಮೊದಲನೆಯದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ SSLC ತರಗತಿಯ ಅಂಗಪಟ್ಟಿ, ಹಾಗೆ ಮುಂದಿನ ಕೋರ್ಸ್ ಯಾವ್ದು ಮಾಡಿರ್ತಾರೆ ಅಂದರೆ 2ನೇ ಸೆಕೆಂಡ್ PUC ಅಥವಾ ಡಿಪ್ಲೊಮೊ ಅಥವಾ ಬೇರೆ ಯಾವುದಾದ್ರೂ ಕೋರ್ಸ್ಗಳನ್ನು ಮಾಡಿದರೆ ಅದರ ಅಂಕಪಟ್ಟಿಗಳು, ಅಥವಾ SSLCನೇ ಕೊನೆಯದಾಗಿದ್ದರೆ SSLC ಅಂಕಪಟ್ಟಿ. ನಂತರ ಆಧಾರ್ ಕಾರ್ಡ್, ಕಡೆಗೆ ಬ್ಯಾಂಕ್ ಪಾಸ್ಬುಕ್ ಅಂದರೆ ಆಧಾರ್ ಲಿಂಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ಗೆ. ಪಾಸ್ಬುಕ್ ಅಪ್ಲೈ ಮಾಡುವಾಗ ಬೇಕು ಅಂತಿಲ್ಲ, ಆದರೆ ಆಧಾರ್ ಕಾರ್ಡನ್ನು ಬ್ಯಾಂಕಿಗೆ ಲಿಂಕ್ ಮಾಡಿರಬೇಕು. ಇವು ಇಷ್ಟನ್ನು ರೆಡಿ ಮಾಡಿಕೊಂಡು ಅರ್ಜಿ ಹಾಕೋಕಡ್ಡಿಲ್ಲ. ಇವಾಗ ಅರ್ಜಿ ಸಲ್ಲಿಸೋ ವಿಧಾನವನ್ನು ನೋಡೋಣ. ಮೊದಲನೆಯದಾಗಿ SC ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ಗೆ ಬರಬೇಕು. ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಅದನ್ನು ಕ್ಲಿಕ್ ಮಾಡಿಕೊಂಡು
ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ಪ್ರೋತ್ಸಾಹ ಧನ ಅಂತ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ಮೇಲೆ 10ನೇ ತರಗತಿ ಪೂರ್ಣಗೊಳಿಸಿದಂಥ ವಿದ್ಯಾರ್ಥಿಗಳು SSLC ಅಂತ ಇರುವಂಥ ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ದ್ವಿತೀಯ PUC, ಡಿಪ್ಲೊಮಾ ಅಥವಾ ಇತರೆ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ಆಯ್ಕೆಯನ್ನು ಆರಿಸ್ಕೊಳ್ಬೇಕು. ಅದಾದ ನಂತರ ಯಾವುದೇ ಕೋರ್ಸ್ನಲ್ಲಿ ಮೊದಲ 5 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಟಾಪ್ 5 ರ್ಯಾಂಕ್ ಅಂತ ಇರುವಂಥ ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ DBT ಪೋರ್ಟಲ್ಗೆ ಅಪ್ಲಿಕೇಶನ್ ಮುಂದೆ ಹೋಗ್ತದೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿ ವೆರಿಫೈ ಮಾಡಬೇಕು. ವೆರಿಫೈ ಆದ ನಂತರ ನಿಮ್ಮ ಡೀಟೇಲ್ಸು ಶೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಡೆಗೆ ಇಲ್ಲಿ ಮತ್ತೆ ಏನೇನು ಡೀಟೇಲ್ಸ್ ಕೇಳಿದ್ದಾರೆ ಅದನ್ನೆಲ್ಲ ತುಂಬ್ತಾ ಹೋದ್ರಾಯ್ತು. ಈಗ ನೋಡೋದಾದರೆ ಮೊದಲು ಕಲಿತಂಥ ಶಾಲೆಯ ಡೀಟೇಲ್ಸ್ ಕೇಳುತ್ತೆ, ಅಂದರೆ ನೀವು ಯಾವ ಕಾಲೇಜ್ ಅಥವಾ ಶಾಲೆಯಲ್ಲಿ ಕಲ್ತಿದ್ದೀರಿ ಅಂತ ಕೇಳುತ್ತೆ. ಯಾವುದು SSLCನ ಯಾವುದು ಅಂತ ಕೇಳುತ್ತೆ, ಅದನ್ನು ಫಿಲ್ ಮಾಡಬೇಕು. ಆಮೇಲೆ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅದನ್ನು ಹಾಕಬೇಕು. ಅದಾದ ನಂತರ ನಿಮ್ಮ ಅಡ್ರೆಸ್ಸು ಅದೆಲ್ಲ ಡೀಟೇಲ್ಸ್ ಕೇಳುತ್ತೆ, ಅದನ್ನೆಲ್ಲ ಫಿಲ್ ಮಾಡಬೇಕು. ಅದಾದಮೇಲೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೇಳುತ್ತೆ, ಅದು 2ರ ID ನಂಬರನ್ನು ಹಾಕಿದ್ರೆ ಅಲ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಕೋರ್ಸ್ ಡೀಟೇಲ್ಸ್ ಕೇಳುತ್ತೆ, ನೀವು ಎಲ್ಲಿ ಕಲ್ತಿದ್ದೀರಿ. ಈಗ PUC ಮುಗಿಸಿದರೆ, PUC ಪಾಸ್ ಆಗಿದ್ದರೆ PUCನ ಯಾವ ಕಾಲೇಜಲ್ಲಿ ಕಲ್ತಿದ್ದೀರಿ, ಯಾವ ವರ್ಷ ಕಲ್ತಿದ್ದೀರಿ, ಕಾಲೇಜ್, ಯೂನಿವರ್ಸಿಟಿ, ಡಿಪಾರ್ಟ್ಮೆಂಟ್ ಯಾವುದು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಯಾವುದು, ಅದಷ್ಟು ಕೇಳುತ್ತೆ, ಅದನ್ನೆಲ್ಲ ಫಿಲ್ ಮಾಡಬೇಕು. ನೆಕ್ಸ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲಿಕ್ಕೆ ಹೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿದ್ರೆ ಆಯಿತು. ನೆಕ್ಸ್ಟು ಸಬ್ಮಿಟ್ ಮಾಡೋದು, ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ನೋಡಿಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಒಂದು ಪ್ರಿಂಟೌಟ್ ಬರುತ್ತೆ, ಆ ಪ್ರಿಂಟೌಟನ್ನು ತಕ್ಕೋಬೇಕು. ಪ್ರಿನ್ಸಿಪಾಲ್ ಸಿಗ್ನೇಚರ್ ಅಂತ ಇದೆ. ನೀವು ಯಾವ ಕಾಲೇಜಲ್ಲಿ ಕಲಿತಿದ್ದೀರಿ, ಯಾವ ಕಾಲೇಜಿಂದ, ಅಂದರೆ ಈಗ SSLC ಪಾಸ್ ಆಗಿದ್ದರೆ SLCನ ಯಾವ ಕಾಲೇಜಲ್ಲಿ ಯಾವ ಸ್ಕೂಲಲ್ಲಿ ಕಲ್ತಿದ್ರಿ ಆ ಸ್ಕೂಲಿಗೆ ಹೋಗಿ ಅಲ್ಲಿರುವ ಪ್ರಿನ್ಸಿಪಾಲ್ ಹತ್ರ ಅದ್ರ ಮೇಲೆ ಸಿಗ್ನೇಚರ್ ತಗೋಬೇಕು. ಅದ್ರ ಮೇಲೆ ಸಿಗ್ನೇಚರ್ ತಗೊಂಡಾದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ತಗೊಂಡು ಹೋಗಿ ಕೊಡಬೇಕು. ನೀವು ಅಲ್ಲಿ ತಗೊಂಡು ಹೋಗಿ ಕೊಡಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕಿರೋದು ಅಪ್ರೂವ್ ಆಗೋದಿಲ್ಲ. ಈ ಕೊನೆ ಸ್ಟೆಪ್ಪನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರ್ತದೆ.